ನಿನ್ನ ಉತ್ಸಾಹ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ವೆರಿ ಸಿಂಪಲ್ ರಾಧಾ ಅವರೇ, ಜನರೆಲ್ಲರ ಮುಂದೆ ಶ್ರೀಕರ್ ಅವರು ಶಿವನಾಗಿ, ನಾನು ಪಾರ್ವತಿಯಾಗಿ ಕಾಣಿಸ್ಬೇಕು. ಮತ್ತೆ ಗಂಗೆ ಯಾರು? ಅವನಿನಾ? ಹೇಳು. ಗಂಡ ಹೆಂಡತಿ ಆಗೋರು, ನಮ್ಮಿಬ್ರ ಮಧ್ಯ ಅವನಿ ಯಾಕೆ? ಗಂಗಾ ಪಾತ್ರ ಕೂಡ ಮುಖ್ಯ ಅಲ್ವಾ? ಅದು ಪುರಾಣದಲ್ಲಾಗಿರ್ಬಹುದು, ನಮ್ಮ ಮಧ್ಯ ಅಗತ್ಯ ಇಲ್ಲ. ಶ್ರೀಕರ್ ಅವರೇ, ನಿಮಗೋಕೆ ಅಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ. ಅದು ಪುಣ್ಯ ಅಂತ ಪುರೋಹಿತರು ಹೇಳ್ತಿದಾರಲ್ಲ, ನಮ್ ಕುಟುಂಬಕ್ಕೆ ಒಳ್ಳೇದೇ ಆಗತ್ತೆ, ಇಲ್ಲ ಅನ್ಬೇಡಿ. ನನಗೆ ಫೋರ್ಸ್ ಮಾಡಬೇಡ. ಶಿವರಾತ್ರಿ ದಿನ ಶಿವನ್ ಮುಂದೆ ಶಿವ ಪಾರ್ವತಿ ಹಾಗೆ ನಡ್ಸೋದು ಚಿಕ್ಕ ವಿಷಯ ಅಂತ ಅನ್ಕೊಂಡಿದ್ದೀರಾ? ತುಂಬಾ ಪುಣ್ಯ ಮಾಡಿದ್ರೇನೆ ಅಂತ ಅದೃಷ್ಟ ಸಿಗೋದು. ಏನಂತೀರ ಪುರೋಹಿತ್ರೆ? ಹೌದಪ್ಪ, ಇವ್ರು ಹೇಳಿದ್ದು 100ಕ್ಕೆ 100ರಷ್ಟು ನಿಜ. ನೀವು ಕೂಡ ಅವ್ರಿಗೆ ಸ್ವಲ್ಪ ಹೇಳಿ ಅತ್ತೆ. ಇಲ್ಲ ಅನ್ಬೇಡ ಶ್ರೀಕರ್, ನಿಹಾರಿಕಾ ಯೋಚನೆ ಮಾಡ್ತಿರೋದು ಒಳ್ಳೇದೇ ಅಲ್ವಾ? ಅಮ್ಮ ಅದಲ್ಲ ಅಮ್ಮ. ಇನ್ನೇನ್ ಮಾತಾಡ್ಬೇಡ, ನಿಹಾರಿಕಾ ಹೇಳ್ದಾಗ ಮಾಡು. ಇಷ್ಟ ಇಲ್ದಿರೋ ಕೆಲಸ ಮಾಡಿಸಿದ್ರೆ ನಾಳೆ ಸ್ಟೇಜ್ ಹತ್ತದ ಮೇಲೆ ತೊಂದರೆ ಆಗತ್ತೆ ಅಲ್ವಾ ಅಂಕಲ್? ಆ ರೂಪದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆ ಶಿವನೇ ನೋಡ್ಕೋತಾನೆ. ಒಳ್ಳೆ ಮಾತೇ ಅಂದ್ರಿ. ಅಮ್ಮ, ನೀವು ಯಾವ ನಾಟಕ ಮಾಡ್ತೀರೋ ಮೊದಲೇ ನಮಗೆ ತಿಳಿಸಿ. ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ ಹೇಳ್ತೀನಿ ಪುರೋಹಿತ್ರೆ. ಸರಿನಮ್ಮ. ಹಾಗಾದ್ರೆ ನನ್ನೊಂದು ಕಂಡೀಷನ್. ಏನದು? ಅದರಲ್ಲಿ ಅವನೇ ಕೂಡ ಇರಬೇಕು. ಅವನಿ ಯಾಕೆ? ಇದ್ರೆ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೂ ಕೂಡ ಚೆನ್ನಾಗೇ ಇರತ್ತೆ. ಯಾಕಂದ್ರೆ ಶಿವನಿಗೆ ಒಬ್ಬಳೇ ಹೆಂಡತಿ. 2 ಪಾತ್ರಕ್ಕಿಂತ 3 ಪಾತ್ರ ಇದ್ರೆ ಚೆನ್ನಾಗಿರತ್ತೆ. ಶ್ರೀಕರ್ ಚೆನ್ನಾಗಿ ಫಿಕ್ಸ್ ಆಗಿರೋ ಹಾಗಿದ್ದಾನೆ. ನಾಟಕಕ್ಕೆ ಅವನಿನ ಹಾಕೊಳ್ದೆ ಹೋದ್ರೆ, ವೇಷನ ಹಾಕೊಳ್ದೆ ಎಲ್ಲಾದ್ರೂ ಓಡ್ ಹೋಗ್ತಾಳೆ, ನಿಮ್ಮಿಷ್ಟ. ಅಂಥವ್ನೇ. ನೀನ್ ಕೇಳ್ಕೊಂಡಾಗೆ ನಡಿಬೇಕು ಅಂದ್ರೆ ಆ ನಾಟಕದಲ್ಲಿ ಅವನಿಗೊಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಬೇಕು. ಅವನಿ ಕೂಡ ಇದ್ರೆ ಚೆನ್ನಾಗಿರುತ್ತಮ್ಮ, ಯೋಚನೆ ಮಾಡಿ ನೋಡು. ನಾವಿಬ್ರು ಈ ಮನೆಗೆ 2 ಕಣ್ಣಿದ್ದ ಹಾಗೆ ಅಂತ ನೀವು ಯಾವಾಗ್ಲೂ ಹೇಳ್ತಿರ್ತೀರಾ ಅಲ್ವಾ? ನಿಮ್ ಮಾತನ್ನ ಇಲ್ಲ ಅನ್ನೋದಿಲ್ಲ ಅತ್ತೆ. ಹಾಗೆ ಮಾಡೋಣ. ಏನಂತೀಯ ಅವನಿ? ನಂಗ್ ನಿನ್ನ ಹಾಗೆ ಆಂಟಿ ಅವ್ರ ಜಾತಕದ ಬಲ ಇಲ್ದೇ ಇರ್ಬೋದು, ಆದ್ರೆ ನನಗಿರ್ಬೇಕಾಗಿರೋ ಬಲ ನನಗಿದೆ. ನಾನ್ ರೆಡಿ. ಹಾಗಾದ್ರೆ ನಾಟಕ ಫಿಕ್ಸ್ ಪುರೋಹಿತ್ರೆ. ಹಾಗಾದ್ರೆ ನಾಳೆ ಶಿವರಾತ್ರಿಗೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಇನ್ನು ನಾನು ಹೊರಡ್ತೀನಮ್ಮ, ಬರ್ತೀನಮ್ಮ. ಆಯ್ತು ಪುರೋಹಿತ್ರೆ, ಒಳ್ಳೇದಾಗ್ಲಿ. ನಾಳೆ ದೇವಸ್ಥಾನದಲ್ಲಿ ಯಾವ ಗಲಾಟೆನೂ ಇಲ್ಲದೆ ಶಾಂತವಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋಣ, ಸರಿನಾ? ಕೊನೆಗೂ ನಮ್ಮನೆ ಡ್ರಾಮಾ ಕಂಪ್ನಿನೇ ಆಗೋಯ್ತು. ನಡಿಯತ್ಗೆ. ನಿಹಾರಿಕಾ ಅಷ್ಟು ಬೇಗ ಒಪ್ಕೊಳ್ಳೋ ಅಂತವಳಲ್ಲ. ಒಪ್ಕೊಂಡ್ಲು ಅಂದ್ರೆ ಏನೋ ನಡೆಯತ್ತೆ ಅಂತ ಅರ್ಥ. ಆಹಾಹಾ, ಸುಮ್ನೆ ಮಾತಿಗೆ ಹೇಳ್ತಿಲ್ಲ. ನಿಹಾರಿಕಾ ಮಾತ್ರ ಅಡುಗೆನ ಸಖತ್ತಾಗಿ ಮಾಡ್ತಾಳೆ. ಹೀರೆಕಾಯಿ ಪಲ್ಯ ಅಂತೂ ಸೂಪರ್. ಇದು ಹೀರೆಕಾಯಿ ಪಲ್ಯ ಅಲ್ಲ, ಬದನೆಕಾಯಿ ಪಲ್ಯ. ಹೌದಾ? ಮತ್ತೆ ನನಗೇನು ಹೀರೆಕಾಯಿ ಯಾಕೆ ಕಾಣಿಸ್ತು? ಉಪ್ಪಿಗೂ ಕರ್ಪೂರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಇರೋರ್ಗೆ ಹಾಗೆ ಕಾಣಿಸುತ್ತೆ ಬಿಡಿ ಬಾಬಾ. ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ರಯ್ಯ. ನನ್ ಜೊತೆಗೆ ಸಮಾನವಾದ ಸ್ಥಾನದಲ್ಲಿರ್ತಾ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ಅವನಿಗೆ ಹೇಗಾದ್ರೂ ತೊಂದರೆ ಕೊಡ್ಬೇಕು. ಅತ್ತೆ, ಹೇಳಮ್ಮ. ನನಗೂ ಶ್ರೀಕರ್ ಅವ್ರಿಗೂ ಸದ್ಯದಲ್ಲೇ ಮದುವೆ ಆಗತ್ತೆ. ಆ ವಿಷಯದಲ್ಲಿ ನಾನು ಫುಲ್ ಹ್ಯಾಪಿ.
ನನ್ನ ಯೋಚನೆ ಎಲ್ಲ ಅವನಿ ಬಗ್ಗೆನೆ. ಅವನಿ ಬಗ್ಗೆ ನೀನೇನ್ ಯೋಚನೆ ಮಾಡ್ತಿದ್ಯಾ? ಇಷ್ಟೊತ್ತಿಗೆ ಮದ್ವೆ ಆಗೋಗಿ ಒಂದಿಬ್ರು ಮಕ್ಳು ಇರ್ಬೇಕಾಗಿರೋ ಹುಡುಗಿ ಹೇಗೆ ಎಷ್ಟು ದಿನ ಅಂತ ಆ ಮನೇಲಿ ಈ ಮನೇಲಿ ಆಶ್ರಯ ಪಡಿತಾ ಮದ್ವೆ ಮಾಡ್ಕೊಳ್ದೆ ಇರ್ತಾಳೆ ಹೇಳಿ? ನನ್ ಬಗ್ಗೆ ನೀನೇನ್ ಯೋಚನೆ ಮಾಡ್ಬೇಡ. ನಿನ್ ಜೀವನದ ಬಗ್ಗೆ ನೀನ್ ಯೋಚನೆ ಮಾಡ್ಕೋ. ಹರ್ದೋಗಿರೋ ನೋಟು ವಯಸ್ಸು ದಾಟಿದ ಹುಡುಗಿಗೆ ಮದ್ವೆ ಆಗಲ್ಲ ಅಂತ ನಿಹಾರಿಕಾ ಉದ್ದೇಶ ಅಷ್ಟೇ ಅಲ್ವಾ ನಿಹಾರಿಕಾ? ಹೌದಕ್ಕ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ನಿನ್ ಹೃದಯಕ್ಕೆ ಕೈ ಎತ್ತಿ ಮುಗಿಬೇಕು ಅನ್ನಿಸ್ತಿದೆ ನಿಹಾರಿಕಾ. ಒಂದ್ ಹೆಣ್ಣಿನ ಮದ್ವೆಗೆ ನಾವ್ ಕಾರಣ ಆದ್ರೆ ಆ ಪುಣ್ಯನೇ ಬೇರೆ ಅಲ್ವಾ? ಏನಂತೀರಾ? ಆಹಾ, ಚೆನ್ನಾಗಿ ಹೇಳ್ದೆ. ನೀವೇನ್ ಯೋಚನೆ ಮಾಡಿದ್ದೀರಾ ಅತ್ತೆ? ನಿಮ್ ಮದ್ವೆ ಜೊತೆಗೆ ಅವನಿಗ್ ಕೂಡ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅಂತ ನಾನು ನಿಮ್ ಮಾವ ಯಾವತ್ತಿಂದನೂ ಅನ್ಕೋತಿದೀವಿ. ಓಹ್, ನೀವು ಆಲ್ರೆಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಗ್ರೇಟ್ ಅತ್ತೆ. ಇದಕ್ಕೂ ಮುಂಚೆ ನೀವು ವಿಧವಾದ ಪ್ರಯತ್ನ ಮಾಡಿದಾಗ ಅವನಿ ಬೇಡ ಅಂದ್ಲು ಅಲ್ವಾ? ಎಲ್ಲಾ ದಿನಗಳು ಒಂದೇ ತರ ಇರುತ್ತಾ? ಅವಳಿಗೂ ಒಂದ್ ಜೀವನ ಬೇಕಲ್ಲ. ಅವನಿ ನಮ್ಮನೆಯಿಂದ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸುಜಾತ ಹೇಳ್ತಿದ್ದಾಳೆ. ನೀವ್ ಕೂಡ ಸರಿ ಅನ್ನೋ ಹಾಗೆ ಮಾತ್ ಕೊಟ್ಟಿದ್ದೀರಾ. ಸಂಬಂಧ ಹುಡ್ಕೋ ಸಮಯದಲ್ಲಿ ಇದ್ರೇನೆ ಅಲ್ವಾ ಮುಹೂರ್ತದ ಸಮಯಕ್ಕೆ ಎಲ್ಲ ಸೆಟ್ ಆಗೋದು. ಲಾಸ್ಟ್ ಟೈಮ್ ಕೂಡ ಒಂದ್ ಸಂಬಂಧ ಕೊನೆವರೆಗೂ ಬಂದು ಹೋಯ್ತು. ಆ ಸಂಬಂಧನ ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಹೋಗಿರ್ತಿದ್ಲು. ನಿಮ್ ನೋವು ನನ್ ಮದ್ವೆ ಬಗ್ಗೆನಾ ಅಥವಾ ನಾನ್ ಜಾಸ್ತಿ ದಿನ ಈ ಮನೇಲಿ ಇರ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನಾ? ನಿಂಗೆ ಹೇಗ್ ಅನ್ಸುತ್ತೋ ಹಾಗೆ. ಸಡನ್ ಆಗಿ ಅವನಿ ಮದ್ವೆ ಟಾಪಿಕ್ ಯಾಕೆ ಬಂತು? ಅಷ್ಟಕ್ಕೂ ಅವನಿ ಮದ್ವೆಗೆ ಯಾಕಷ್ಟೊಂದು ಅವಸರ? ಅವಸರ ಏನ್ ಬಂದಿದ್ಯಾ? ಅವನಿಗೆ ಅನ್ನಪ್ರಾಸನ ಮಾಡಿಸೋ ವಯಸ್ಸಾಗಿದೆ ಅನ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಅಕ್ಷರಾಭ್ಯಾಸ ಮಾಡಿಸೋ ವಯಸ್ಸಾಗಿದೆ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಾ ಇದ್ಯೋ ನೀನು? ಮದ್ವೆ ವಯಸ್ಸಾಗಿದೆ. ಬಾಮ ಇದನ್ ಕಣ್ಣಿಗೆ ಅವನಿ ಚಿಕ್ಕ ಹುಡುಗಿ ಯಾಕೆ ಕಾಣಿಸ್ತಿದ್ದಾಳೆ ಪಾಪ. ದಯವಿಟ್ಟು ನನ್ ಮದ್ವೆ ಬಗ್ಗೆ ಯಾರು ಯೋಚನೆ ಮಾಡ್ಬೇಡಿ. ಸಮಯ ಬಂದಾಗ ನಡಿಬೇಕಾಗಿರೋದು ನಡೆಯುತ್ತೆ. ಹಾಗಂದ್ರೆ ಹೇಗೆ ಅವನಿ? ನೀನು ನಮ್ ಕುಟುಂಬದಲ್ಲಿ ಒಬ್ಳ ಥರ. ನಿನಗ್ ಮದ್ವೆ ಮಾಡೋ ಜವಾಬ್ದಾರಿ ನಮ್ ಎಲ್ಲರ ಮೇಲೂ ಇದೆ. ಜೀವನ ಪೂರ್ತಿ ನಮ್ಮನೇಲೇ ಇರೋಕ್ಕಾಗಲ್ಲ ಅಲ್ವಾ? ಯಾರ್ ಯಾವ ಮನೇಲಿ ಶಾಶ್ವತವಾಗಿರ್ಬೇಕು ಅಂತ ದೇವ್ರು ನಿರ್ಧಾರ ಮಾಡಿರ್ತಾನೆ ನಿಹಾರಿಕಾ. ನೀನ್ ನನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ. ಅತ್ತೆ, ಅವನಿ ಹಾಗೆ ಹೇಳ್ತಾಳ್ ಬಿಡಿ. ನಾನೊಂದ್ ಮಾತು ಹೇಳ? ಹೇಳಮ್ಮ. ನಮ್ದಾದ್ರೆ ಜಾತಕದಿಂದ ಒಂದಾಗಿರೋ ಬಂಧ. ನಮ್ಮ ಮದ್ವೆಗೆ ಒಳ್ಳೆ ಬಲವಾದ ಮುಹೂರ್ತ ಇರ್ಬೇಕು. ಅವನಿ ಮದ್ವೆಗೆ ಅಂತ ಅಗತ್ಯ ಏನಿರತ್ತೆ ಹೇಳಿ? ನಮ್ಮ ಮದ್ವೆಗೂ ಮುಂಚೆನೆ ಯಾವ್ದಾದ್ರೂ ಮುಹೂರ್ತ ಇದೆಯಾ ಕೇಳ್ ನೋಡಿ. ಸರಿನಮ್ಮ. ಪುರೋಹಿತ್ರನ್ ಕೇಳಿ ಮುಹೂರ್ತ ಇದೆ ಅಂದ್ರೆ ನಿಮ್ ಮದ್ವೆಗಿಂತ ಮೊದ್ಲೇ ಅವನಿ ಮದ್ವೆನ ಮಾಡ್ಬಿಡೋಣ. ಏನಮ್ಮ ಈ ಅವಸರದ ನಿರ್ಧಾರಗಳು? ಅವನಿ ಮದುವೆ ಬಗ್ಗೆ ಮಾತಾಡ್ತಿದ್ರೆ ಮಧ್ಯದಲ್ಲಿ ನಿನ್ಗೋಳೇನು ಬಾಮೈದ? ಅವನಿ ಮದ್ವೆಗೆ ಮುಹೂರ್ತ ಸಿಕ್ಕಿದ್ರೆ ಕಾರ್ಯಕ್ರಮ ನಿಲ್ಲೋದಿಲ್ಲ. ಇನ್ನೀ ವಿಷಯದ ಬಗ್ಗೆ ಮಾತಾಡ್ದೆ ಊಟ ಮಾಡಿ. ನನ್ನನ್ನೇ ಸಿಕ್ಕಾಕಿಸ್ತೀಯಾ? ನಿನ್ನ ಹೇಗ್ ಸಿಕ್ಕಾಕಿಸ್ತೀನಿ ನೋಡ್ತಿರು. ನಿನ್ ವರ್ತನೆ ನೋಡ್ತಾ ಇದ್ರೆ ನಿನ್ಗೆ ಶ್ರೀಕರ್ನ ಪಡ್ಕೋಬೇಕು ಅನ್ನೋ ಆಸೆ ತುಂಬಾ ಇರೋ ಹಾಗೆ ಕಾಣಿಸ್ತಿದೆ.
ನಾನ್ ಹೇಳಕ್ ಬರ್ತಿರೋದ್ ಏನು ಅಂದ್ರೆ, ಇನ್ನು ನೀನು ಶ್ರೀಕರ್ ಮೇಲೆ ಆಸೆನ ಬಿಡೋದು ಎಲ್ಲ ವಿಧದಲ್ಲೂ ಒಳ್ಳೇದು, ಸರಿನಾ? ನಿಂತ್ಕೋ ಅವನಿ. ಏನು? ಸರಿಯಾಗಿ ಸಿಕ್ಕಾಕಿಸ್ದೆ ಅಲ್ವಾ? ನೀನು ಸಿಕ್ಕಾಕೊಂತೀಯ ಬಿಡು. ಸದ್ಯದಲ್ಲಿ ನಾನೇ ಒಳ್ಳೆ ಮುಹೂರ್ತ ಇದೆ ಅಂತ ಕ್ರಿಯೇಟ್ ಮಾಡ್ತೀನಿ. ನಿನ್ ಮದ್ವೆ ಮಾಡಿ ಹೊರಗಡೆ ಹಾಕ್ತೀನಿ. ನಿನ್ ಕೈಲಾದ್ರೆ ಆ ಕೆಲ್ಸ ಮಾಡು, ನೋಡೋಣ. ಖಂಡಿತ ಹಾಗೆ ಆಗತ್ತೆ. ಅವಾಗ ನಮ್ ಚಾಲೆಂಜಲ್ಲಿ ನಂದೇ ಗೆಲುವಾಗತ್ತೆ. ನಿನ್ನಂಥವಳಿಗೆ ಗೆಲುವು ಸಿಗೋದು ಅಷ್ಟು ಸುಲಭ ಅಲ್ಲ, ಕನ್ಸ್ ಕಾಣ್ಬೇಡ. ಅತ್ತೆ ಮೆದುಳಲ್ಲಿ ನಿನ್ ಮದ್ವೆ ಬಗ್ಗೆ ಅವರು ಚೆನ್ನಾಗಿ ಯೋಚನೆ ಮಾಡೋ ಹಾಗೆ ಮಾಡಿದ್ದೀನಿ. ಸತ್ಯದಲ್ಲೇ ಹೊರಗಡೆ ಹೋಗ್ತೀಯ, ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರು. ABCDF. ಏನಂದೆ? ABCDF ಅಂದೆ. ಅರ್ಥನೇ ಆಗದೆ ಇರುವಾಗ ಅದೇನ್ ಹೇಳ್ತಿದ್ಯಾ? ಸುಮ್ನೆ ಅಂದೆ. ABCDನ ಅಡ್ಡ ಇಟ್ಕೊಂಡು ನನಗ್ ಬೈದೆ ಅಲ್ವಾ? ABCDF ಮತ್ತೆ ಅಂದೆ ಅಂದ್ರೆ ಅದೇನಾದ್ರೂ ಕೋಡ್ ಲ್ಯಾಂಗ್ವೇಜಾ? ತುಂಬಾ ಜಾಸ್ತಿ ಓದಿರೋ ಹಾಗಿದ್ಯಾ ಅಲ್ವಾ? ಕಂಡು ಹಿಡಿ. ಹೇಳ್ತೀಯಾ ಇಲ್ವಾ? ಹೇಳಲ್ಲ. ಮರ್ಯಾದೆಯಿಂದ ಹೇಳು. ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ. ಖಂಡಿತವಾಗ್ಲೂ ಅದೇನೋ ಕೋಡ್ ಲ್ಯಾಂಗ್ವೇಜ್. ಹೇಳಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯಾ? ಏನಾಯ್ತಮ್ಮ? ಯಾವುದೋ ವಿಷಯಕ್ಕೆ ಜಗಳ ಮಾಡ್ಕೋತಿದ್ದೀರಾ ಅನ್ಸ್ತಿದೆ. ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ನನ್ಗೇನೋ ಬೈದ್ಲು ಅತ್ತೆ. ಕೋಡ್ ಲ್ಯಾಂಗ್ವೇಜಾ? ಏನಂದ್ಲು? ನನಗೆ 5 ಭಾಷೆ ಗೊತ್ತು, ಕಂಡು ಹಿಡಿದ್ಬಿಡ್ತೀನಿ. ಅಣ್ಣ ಡಿಕೋಡ್ ಮಾಡ್ತಿದ್ನಿ ಅಂತ ಹೇಳ್ತಿದ್ದಾನಲ್ವಾ, ಏನಿದೆಯೋ ಹೇಳು ನಿಹಾರಿಕಾ. ABCDF ಅಂದ್ಲು. ABCDF ಅಂದ್ಲಾ? ಹೌದು, ಅದನ್ನೇ ಹೇಳಿದ್ದು. ಅದೇನ್ ಕೋಡ್ ಭಾಷೆ? ಅವನಿ ಏನ್ ಹೇಳಿದ್ಲೋ, ನೀನೇನ್ ಕೇಳಿಸ್ಕೊಂಡ್ಯೋ? ಇಲ್ಲ, ಅದನ್ನೇ ಹೇಳಿದ್ದು. ABCDF ಅನ್ನೋದು ಅಂದ್ರೇನು? ಅಷ್ಟಕ್ಕೂ ಏನೀ ಕೆಲ್ಸಕ್ಕೆ ಬರ್ದಿರೋ ಪಂಚಾಯ್ತಿ? ಅವನಿ ಒಳ್ಳೆ ಮಾತು ಹೇಳಿದ್ರು ನಿಹಾರಿಕೆಗೆ ಕೆಟ್ಟ ಮಾತಿನ ಹಾಗೆ ಕೇಳಿಸುತ್ತೆ. ಅಷ್ಟಕ್ಕೂ ಅವನಿ ಏನಂದ್ಲು ಅಂತ ಅವಳನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ಏನಂದ್ಯಮ್ಮ? ನಾನೇನು ಹೇಳಿಲ್ಲ ಅಂಕಲ್. ನಿಹಾರಿಕಾ ಹೇಳಿದ ಮಾತಿಗೆ ಉತ್ತರ ಕೊಡ್ತಾ ಇದ್ದೆ ಅಷ್ಟೇ. ನಿಹಾರಿಕಾ ಏನಂದ್ಲು? ನಾಳೆ ಶಿವರಾತ್ರಿ ಅಲ್ವಾ, ಕೆಂಡದ ಮೇಲೆ ನಡಿತೀನಿ ಅಂತ ಹೇಳ್ತಾ ಇದ್ಲು. ನೀನು ಕೆಂಡದ ಮೇಲೆ ನಡಿತ್ಯಾ? ನಿಜಾನ ನಿಹಾರಿಕಾ? ಅತ್ತೆ, ಅದು ನಾನೇ ಹೇಳ್ತೀನಿ ಬಿಡು ನಿಹಾರಿಕಾ. ಶ್ರೀಕರ್ ಅವರು ಆರೋಗ್ಯವಾಗಿರ್ಬೇಕು ಅಂತ, ಅವ್ರು ಬೇಗ ಹುಷಾರಾಗ್ಬೇಕು ಅಂತ ಹರಕೆ ಮಾಡ್ಕೊಂಡಿದ್ದಾಳಂತೆ. ನಿಜಾನ ತಾಯಿ? ಗಂಡ ಆಗೋನ್ಮೇಲೆ ಎಷ್ಟೊಂದು ಪ್ರೀತಿ ನಿನ್ಗೆ. ಅಯ್ಯೋ ಅಷ್ಟೇ ಅಲ್ಲ, ಇನ್ನೂ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೆಂಡದ ಮೇಲೆ ನಡೆಯೋದೆಲ್ಲ ತುಂಬಾ ಕಷ್ಟ ಅಂತ ಹೇಳ್ತಿದ್ರೆ ನಾನ್ ನಡಿತೀನಿ ಅಂತಿದ್ದಾಳೆ. ಕೆಂಡದ ಮೇಲೆ ನಡೆಯೋದು ತುಂಬಾ ತುಂಬಾ ಕಷ್ಟ ಅಂತ ಹೇಳಿದ್ಮೇಲೆ ಕೂಡ ನಡೀತೀನಿ ಅಂತ ಹೇಳಿದಾಳೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ ಬಿಡಿ. ನಿಹಾರಿಕಾ ತುಂಬಾ ತುಂಬಾ ಗ್ರೇಟ್. ಮಾವ, ಅದು ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ನಾನ್ ಹೇಳ್ತಿದ್ದೀನಲ್ವಾ ನಿಹಾರಿಕಾ, ಕೊನೆಗೆ ಇನ್ನೊಂದ್ ಮಾತನ್ನೂ ಹೇಳಿದ್ಲು ಅಂಕಲ್. ಹಾಗ್ ನಡೆಯೋದ್ ನನಗೇನ್ ಹೊಸ್ತಲ್ಲ, ಇದಕ್ ಮುಂಚೆ 2-3 ಸಲ ಹಾಗ್ ನಡೆದಿದ್ದೀನಿ ಅಂತ ಹೇಳಿದ್ಲು.
ನಾನ್ ತಪ್ಪಿಸ್ಕೊಳ್ದರೆ ಹಾಗೆ ಸಿಕ್ಕಾಕ್ಸಿದ್ಲು. ಸರಿಯಾಗಿ ಸಿಕ್ಕಾಕೊಂಡೆ. ಚಿಕ್ಕ ವಯಸ್ಸಿಂದ ನನಗೆ ಅಭ್ಯಾಸ ಅಂತ ಇದ್ರೆ ಬೇಡ, ಕಾಲ್ ಸುಟ್ಟೋಗುತ್ತೆ ಅಂತ ಅಂದೆ. ನಿಹಾರಿಕಾಗೆ ABCDF ಅಂದೆ, 1 2 3 4 ಅಂದೆ ಅಂತ ಕೇಳಿಸ್ತು. ಅದಕ್ಕೆ ನನ್ನ ಹತ್ರ ಜಗಳ ಆಡ್ತಿದ್ಲು. ತುಂಬಾ ಒಳ್ಳೆ ವಿಷಯನಮ್ಮ. ನಿನ್ಗೆ ಅಷ್ಟೊಂದು ಭಕ್ತಿ, ಶ್ರೀಕರ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಾಗ ನಾವ್ಯಾಕೆ ಬೇಡ ಅಂತೀವಿ ಹೇಳು? ನಾಳೆ ಶಿವರಾತ್ರಿಯಲ್ಲಿ ಹೇಗೂ ಬೆಂಕಿ ಕುಂಡ ಇದ್ದೇ ಇರುತ್ತೆ. ಖಂಡಿತ ನೀನ್ ನಡಿಬೋದು, ಸರಿನಾ? ಸರಿ ಮಾವ. ಅವ್ರವ್ರ ಹುಚ್ಚು, ಅವ್ರವ್ರಿಗೆ ಆನಂದ. ನಡೀರಿ ನಡೀರಿ, ನಾಳೆ ಬೇಗ ಹೇಳ್ಬೇಕಲ್ವಾ? ನೀನು ನನಗೋಸ್ಕರ ಕೆಂಡದ ಮೇಲೆ ಗ್ರೇಟ್ ನಿಹಾರಿಕಾ, ನೀನ್ ತುಂಬಾ ಗ್ರೇಟ್. ಡೈನಿಂಗ್ ಟೇಬಲ್ ಹತ್ರ ಮದ್ವೆ ವಿಷಯದಲ್ಲಿ ನಿನ್ನ ಸಿಕ್ಕಾಕ್ಸಿದಕ್ಕೆ ನಾಳೆ ಶಿವರಾತ್ರಿಲಿ ನಿನ್ನನ್ನೇ ಸಿಕ್ಕಾಕ್ಸಿದಾಳೆ. ಇನ್ನು ನಿಹಾರಿಕಾ ವಿಲವಿಲ ಅಂತ ಒದ್ದಾಡ್ತಾಳೆ. ಬುದ್ಧಿವಂತಿಕೆ ಅನ್ನೋದು ನಿನ್ನೊಬ್ಳು ಸ್ವಂತ ಅನ್ಕೋಬೇಡ. ನಾಳೆ ಕೆಂಡದ ಮೇಲೆ ನಿನ್ ಕಾಲು ಸುಟ್ಟು ಬೂದಿ ಆಗ್ಬಿಡತ್ತೆ ನೋಡು. ಸಿಕ್ಕಾಕ್ಸ್ಬಿಟ್ಲು, ಸರಿಯಾಗಿ ಸಿಕ್ಕಾಕ್ಸ್ಬಿಟ್ಲು. ಅವನಿ ಪ್ಲಾನ್ನ ಹೇಗ್ ರಿವರ್ಸ್ ಮಾಡೋದು? ಟಿಟ್ ಫಾರ್ ಟ್ಯಾಟ್ ಹಾಗೆ ಹೇಗೆ ಉತ್ತರ ಕೊಡೋದು? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ನಿಹಾರಿಕಾ, ಅವನಿ ನಿನ್ನ ಸರಿಯಾಗಿ ಸಿಕ್ಕಾಕ್ಸಿದ್ಲು ಅಂತ ಬಲೆಗ್ ಸಿಕ್ಕಿರೋ ಮೀನಿನ ಹಾಗೆ ವಿಲವಿಲ ಅಂತ ಒದ್ದಾಡ್ತಿದ್ಯಾ ಅಲ್ವಾ? ಹೌದು, ಸೊಲ್ಯೂಷನ್ ಏನು ಅಂತ ಅರ್ಥ ಆಗದೆ ತುಂಬಾ ತಲೆ ಕೆಡಿಸ್ಕೋತಿದ್ಯಾ ಅನ್ಸತ್ತಲ್ವಾ? ಅಷ್ಟೇ ಅಲ್ವಾ? ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ಅರ್ಥ ಆಗದೆ ನಂಗೆ ತಲೆ ಕೆಟ್ಟ ಹೋಗ್ತಾ ಇದೆ. ಇದೊಂದ್ಸಲಕ್ಕೆ ಕೆಂಡದ್ಮೇಲೆ ನಡೆದ್ಬಿಡು. ತುಂಬಾ ಕೆಟ್ಟ ಸಲಹೆ ಕೊಟ್ಟೆ. ಚಪ್ಲಿ ಇಲ್ದೇನೆ ಬೆಡ್ರೂಮ್ ಅಲ್ಲಿ ಕೂಡ ನಡೆಯೋಳಲ್ಲ ನಾನು. ಕೆಂಡದ್ಮೇಲೆ ನಡಿ ಅಂತ ತುಂಬಾ ಸುಲಭವಾಗಿ ಹೇಳ್ತಿದ್ಯಲ್ಲ. ಒಂದ್ ಟೈಮಲ್ಲಿ 9 ಬಿಂದಿಗೆ ತಣ್ಣೀರಲ್ಲಿ ಸ್ನಾನ ಮಾಡುವಂತ ಅವನೇ ಸಿಕ್ಕಾಕ್ಸ್ದಾಗ ಕೆಲಸದವಳ ಹತ್ರ ಬಿಸ್ನೀರ್ ಅರೇಂಜ್ ಮಾಡ್ಕೊಂಡು ತುಂಬಾ ಇಂಟೆಲಿಜೆಂಟ್ ಆಗಿ ಆ ಟಾಸ್ಕ್ ಇಂದ ತಪ್ಪಿಸ್ಕೊಂಡೆ. ಇವಾಗ ಬ್ರೈನ್ಗೆ ಅಂತ ಯೋಚನೆಗಳು ಯಾವ್ದು ಬರ್ತಾ ಇಲ್ವಾ? ದೇವಸ್ಥಾನದಲ್ಲಿ ಅಷ್ಟು ಜನರ ಮುಂದೆ ಅದು ಸುಲಭ ಅಲ್ಲ. ಸಿಕ್ಕಾಕೋತೀನಿ, ನನ್ ಕ್ಯಾರೆಕ್ಟರ್ ಬಯಲಾಗತ್ತೆ. ಇಷ್ಟು ದಿನ ಪಟ್ಟ ಕಷ್ಟ ವ್ಯರ್ಥ ಆಗೋಗಿ ಶ್ರೀಕರ್ ನನಗೆ ಸಿಗ್ದೇನೆ ಹೋಗ್ತಾನೆ. ನಿನ್ ನೋವು ನನಗ್ ಅರ್ಥ ಆಯ್ತು. ನಿನಗ್ ನಾನೊಂದು ಐಡಿಯಾ ಕೊಡ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಏನದು? ಅವನಿಗೆ ಬುದ್ಧಿ ಕಲ್ಸೋದಕ್ಕೆ ನಿನ್ ಕ್ರಿಮಿನಲ್ ಬ್ರೈನ್ಗೆ ಜಾಸ್ತಿ ಕೆಲಸ ಕೊಡ್ಬೇಕು. ನಿನ್ ಕಾಲೇಜಲ್ಲಿ, ನೀನ್ ಎಂಜಾಯ್ ಮಾಡೋ ಪಬ್ಬಲ್ಲಿ ನಿನ್ಗೆ ಅಡ್ಡಿ ಆದವ್ರ ಅಡ್ಡಾನ ದೂರ ಮಾಡ್ಕೊಂಡಿರೋ ಸಂದರ್ಭಗಳನ್ನ ಒಂದ್ಸಲ ನೆನಪು ಮಾಡ್ಕೊ. ನೀನು ದುಡ್ಡು ಬಿಸಾಕಿದ್ರೆ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಮನುಷ್ಯನ್ನ ನೆನ್ಪಿಸ್ಕೋ. ಗಿವ್ ಅಪ್ ಮಾಡೋದಕ್ಕೆ ನಿನ್ಗಿಷ್ಟ ಇರಲ್ಲ ಅಲ್ವಾ? ಗೆಲ್ಲೋದಕ್ಕೋಸ್ಕರ ಎಷ್ಟು ದೂರ ಆದ್ರೂ ಹೋಗ್ತೀಯ. ಅದು ಆಡ್ಕೊಳ್ಳೋ ಗೊಂಬೆ ಆದ್ರೂ ಉಪಯೋಗಿಸೋ ವಸ್ತು ಆದ್ರೂ. ಅಂಥದ್ದು ಇಷ್ಟಪಟ್ಟಿರೋ ಶ್ರೀಕರ್ಗೋಸ್ಕರ, ಪ್ರೀತಿಸಿರೋ ಶ್ರೀಕರ್ಗೋಸ್ಕರ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿರೋ ಶ್ರೀಕರ್ಗೋಸ್ಕರ ಹಿಂದೇಟ್ ಹಾಕ್ತಿದ್ಯಾ? ಹಾಕ್ಬೇಡ. ನಾಳೆ ದೇವಸ್ಥಾನದಲ್ಲಿ ಸ್ಟೇಜ್ ಮೇಲೆ ನಡೆಯೋ ಡ್ರಾಮಾ ನಿನಗ್ ಯಾವ ರೀತಿಲಿ ಉಪಯೋಗ ಆಗತ್ತೋ ಚೆನ್ನಾಗಿ ಯೋಚನೆ ಮಾಡು.
ಏಯ್, ನಿಹಾರಿಕಾ ಮೇಡಮ್ ಫೋನ್ ಮಾಡ್ತಾ ಇದ್ದಾಳ. ಕೆಲಸ ಇಲ್ಲದೆ ಹೆಂಗೋ ಖಾಲಿ ಕೂತಿದೀವಿ, ವರ್ಕೌಟ್ ಆಗುತ್ತೆ. ಫೋನ್ ಪಿಕ್ ಮಾಡಿ ಮಾತಾಡೋಣ. ನಮಸ್ತೆ ನಿಹಾರಿಕಾ ಮೇಡಮ್, ತುಂಬಾ ದಿನ ಆದ್ಮೇಲೆ ನೆನ್ಪು ಮಾಡ್ಕೊಂಡಿದ್ರಾ? ನಿಮ್ ಹತ್ರ ಕೆಲ್ಸ ಇದೆ. ಕಾಲೇಜಲ್ಲಿ ಒಬ್ಬನ್ ಕಾಲ್ ಮುರ್ತಿದ್ವಿ,